ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡ ಅಂದ್ರೂ ಇವಳು ದೇವಿಪುರಕ್ಕೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾಳಲ್ಲ, ಹ್ಯಾಕ್ ತಡೆಯೋದು ಇವಳನ್ನ? ಅಲ್ಲಿ ಹೋದ್ಮೇಲೆ DC ಮೇಡಮ್ ಅವ್ರು ಬದುಕಿಲ್ಲ ಅಂತ ಗೊತ್ತಾದರೆ ಇವಳ ಕೈಲಿ ತಡ್ಕೊಳ್ಳೋದಕ್ಕಾಗತ್ತಾ? ಹೇಗಪ್ಪ ತಡೆಯೋದು ಇವಳನ್ನ? ಅಪ್ಪ ಅಪ್ಪ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಅದು ದೇವಿಪುರಕ್ಕೆ ಈಗ ಹೋಗೋದು ಬೇಡ ಅನ್ನಿಸ್ತಾ ಇದೆ. ಅದೇ ಈಗ ತಾನೇ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ, ಸ್ವಲ್ಪ ದಿವಸ ಬೇರೆ ಎಲ್ಲರೂ ಇದ್ದು ಆಮೇಲೆ ಹೋಗೋಣ ಅಂತ. ನಾವ್ ಅಲ್ಲಿಗೆ ಹೋಗೋದ್ ಬೇಡ ಅಂತ ಯಾಕೆ ಇಷ್ಟ ಹಠ ಮಾಡ್ತಾ ಇದ್ದೀರಾ? ನಾವಲ್ಲಿಗೆ ಹೋದ್ರೆ ಅಂಥದ್ ಏನಾಗತ್ತಪ್ಪ? ದಯವಿಟ್ಟು ನನ್ನ ಮಾತು ಕೇಳ್ಬಿಟ್ಟ, ಈಗ ಅಲ್ಲಿಗೆ ಹೋಗೋದು ಬೇಡ. ನಾನ್ ಯಾವತ್ತ ನಿಮ್ ಮಾತು ಕೇಳಿಲ್ಲ ಹೇಳಿ. ಆದ್ರೆ ನಾವ್ ಅಲ್ಲಿಗೆ ಹೋಗೋದ್ ಬೇಡ ಅಂತ ನೀವ್ ಯಾಕೆ ಇಷ್ಟ ಹಠ ಮಾಡ್ತಿದ್ದೀರಾ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ನಾನಿವತ್ತು ಜೀವಂತವಾಗಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಸ್ನೇಹಕ್ಕ ಮತ್ತೆ ಪುಟ್ಟಕ್ಕನೇ ಕಾರಣ. ಅದ್ರಲ್ಲೂ ಸ್ನೇಹಕ್ಕ ನನ್ನ ಆಪರೇಷನ್ಗೋಸ್ಕರ ಅವರು ಎಷ್ಟೆಲ್ಲ ಓಡಾಡಿದ್ದಾರೆ. ಈಗ ಎಲ್ಲ ಆದ್ಮೇಲೆ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅಂದ್ರೆ ಅದು ದ್ರೋಹ ಮಾಡ್ದಂಗ ಆಗಲ್ವೇನಪ್ಪ? ಮತ್ತೆ ಪುಟ್ಟಕ್ಕ ನನ್ನನ್ನ ಹೆತ್ತು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವರಿಗೊಂದು ಕೃತಜ್ಞತೆನಾದ್ರೂ ಹೇಳ್ಬೇಕಲ್ವೇನಪ್ಪ? ಹೌದಮ್ಮ, ಅವ್ರ ಸಹಾಯ ಮರೆಯೋಂಥದ್ದಲ್ಲ, ಆದ್ರೆ ಈಗ ಹೋಗೋದು ಬೇಡ ಅಂತ ಅಷ್ಟೇ. ಅದೇ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಸಹಾಯ ಮಾಡೋವಾಗ ಅವ್ರು ಬೇಕಿದ್ರು, ಸಹಾಯ ತಗೊಂಡಾದ್ಮೇಲೆ ಅವರು ಬೇಡ ಅಂತ ಅಂದ್ರೆ ಅದ್ರ ಅರ್ಥ ಆದ್ರೂ ಏನಪ್ಪ? ನಾನ್ ನಿಮ್ಮನ್ನ ಅವಾಗಿಂದ ಗಮನಿಸ್ತಾ ಇದ್ದೀನಿ. ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಪ್ಪ? ಯಾಕಪ್ಪ ಮೌನವಾಗಿದ್ದೀರಾ? ಏನಾಯ್ತಂತ ಹೇಳಿ. ಆ ಥರ ಎಲ್ಲ ಏನಿಲ್ಲಮ್ಮ, ಈ ಸರಿ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಈಗ ಆಪರೇಷನ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಿನ್ನ ಬಗ್ಗೆ ಇನ್ನೂ ಕಾಳಜಿ ಪ್ರೀತಿ ಜಾಸ್ತಿ ಆಗುತ್ತೆ. ಸುಮ್ಮನೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂತ. ನಾವ್ ಇದುವರೆಗೂ ಹೇಗೆ ವಿಷಯನ ಮುಚ್ಚಿಟ್ಟಿದ್ವೋ ಇವಾಗ್ಲೂ ಹಾಗೆ ಮುಚ್ಚಿಡೋಣ. ಅದ್ರಿಂದ ತೊಂದರೆ ಆಗೋದ್ ಬೇಡಪ್ಪ. ಆದ್ರೆ ಅದೊಂದು ಕಾರಣಕ್ಕೋಸ್ಕರ ನಾವ್ ಅಲ್ಲಿಗೆ ಹೋಗೋದೇ ಬೇಡ ಅನ್ನೋದು ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಪುಟ್ಟಕ್ಕಾಗ್ಲಿ ಸ್ನೇಹಕ್ಕಾಗ್ಲಿ ಕಂಠಿ ಯಜಮಾನ್ರು ಆಟೋ ನಿಲ್ಲಿಸಿ. ಯಾಕಮ್ಮ ಆಟ ನಿಲ್ಲಿಸ್ದೆ? ಅಪ್ಪ ಅಲ್ಲಿ ನೋಡಿ, ಕಂಠಿ ಯಜಮಾನ್ರು. ದೇವ್ರೆ, ನಾನು ದೇವಿಪುರಕ್ಕೆ ಹೋಗೋದನ್ನ ಬೇಡ ಅಂತ ತಡೀತಾ ಇದ್ರೆ ಈಗ ಇವ್ರು ಬೇರೆ ಸಿಕ್ಬಿಟ್ರಲ್ಲಪ್ಪ. ಅಕಸ್ಮಾತ್ ಇವಳು ಹೋಗಿ ಅವ್ರನ್ನ ಮಾತಾಡಿಸಿ ಸತ್ಯ ಏನು ಅಂತೇಳಿ ಗೊತ್ತಾಗ್ಬಿಟ್ರೆ ಯಾಕೆ ಸಮಾಧಾನ ಮಾಡೋದಾಗ? ಅಪ್ಪ ಬನ್ನಿ ಮಾತಾಡಿಸ್ಕೊಂಡ್ ಬರೋಣ. ಅಕ್ಕ ಹೇಗಿದ್ದಾರೆ, ಮನೇಲೆಲ್ಲ ಹೇಗಿದ್ದಾರೆ ಅಂತ ಒಂದ್ಸತಿ ವಿಚಾರಿಸ್ಕೊಂಡ್ ಬರೋಣ. ಬೇಡಮ್ಮ, ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ, ಸುಮ್ಮನೆ ಹೋಗಿ ಯಾಕೆ ತೊಂದರೆ ಕೊಡ್ತೀಯಾ? ಅಯ್ಯೋ, ಅಕ್ಕನ ಬಗ್ಗೆ ವಿಚಾರಿಸಿದ್ರೆ ಅದ್ರಲ್ಲಿ ತೊಂದ್ರೆ ಏನಿದೆ? ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಪುಟ ಪುಟ, ನನ್ನ ಮಾತು ಕೇಳಿಲ್ಲ, ಒಂದು ನಿಮಿಷ. ಸಾಹೇಬ್ರೆ,
ಏನು ಒಬ್ಬರೇ ಬರ್ತಾ ಇದ್ದೀರಾ? ಅಕ್ಕ ಎಲ್ಲಿ? ಯಾಕೆ ಸಾಹೇಬ್ರೆ ಏನು ಮಾತಾಡ್ತಿಲ್ಲ? ನಮಸ್ಕಾರ ಸಾಹೇಬ್ರೆ. ಈಗ ತಾನೇ ಆಸ್ಪತ್ರೆಯಿಂದ ಬಂದ್ವಿ. ಇವಳು ನಿಮ್ಮನ್ನು ನೋಡಿ ಮಾತಾಡಿಸ್ಬೇಕು ಅಂದ್ಲು, ಅದಕ್ಕೆ ಮಾತಾಡ್ಸೋದಕ್ಕೆ ಬಂದ್ವಿ. ಊಟ ಮಾತಾಡಾಯ್ತಲ್ಲ, ಬಾ ಬನ್ನಿ. ಇಲ್ಲಪ್ಪ, ನಾನು ಎಲ್ಲ ಹೇಳಿಬಿಡ್ಬೇಕು. ಸಾಹೇಬ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೀವು ನಮ್ಮನ್ನು ಹಾಸ್ಪಿಟಲ್ಗೆ ಸರಿಯಾದ ಟೈಮಿಗೆ ಕರ್ಕೊಂಡು ಹೋಗಿ ತುಂಬ ಹೆಲ್ಪ್ ಮಾಡಿದ್ರಿ. ಈ ನಿಮ್ಮ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನೀವು ಅಂದ್ಕೊಂಡ ಹಾಗೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಊಟ ಈಗ ಅದ್ಯಾವುದು ಹೇಳೋದು ಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲ ಅಪ್ಪ, ನಾ ಹೇಳಲೇಬೇಕು. ಅವನಿಗೇನು ಆಗಲ್ಲವ. ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಸಾಹೇಬ್ರೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು. ಇದುವರೆಗೂ ನನ್ನ ಹೆಸರು ಸ್ನೇಹಕ್ಕಂಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ನೀವು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ನಿಮಗೆ ಹೇಳದೆ ಹೋದರೆ ತಪ್ಪಾಗತ್ತೆ. ನನ್ನ ಹೆಸರು ಅಕ್ಕನ ಹೆಸರೇನೆ, ಸ್ನೇಹ ಅಂತ. ಏನಾಯ್ತು ಸಾಹೇಬ್ರೆ? ಇನ್ನೊಂದು ಮಾತು ಮಾತಾಡಬೇಡ. ನಿನ್ನಿಂದ ನಾನು ಅವ್ರನ್ನ ಕಳ್ಕೊಂಡಿದ್ದು. ನೀನು ಅವತ್ತು ತಡೆದಿಲ್ಲ ಅಂದಿದ್ರೆ ನಾನು ಅವ್ರನ್ನ ಉಳಿಸ್ಕೊತಿದ್ದೆ. ನಾನು ಒಳಗೆ ಬುದ್ಧಿ ಹೇಳ್ತೀನಿ ಸಾಹೇಬ್ರೆ. ಮೊದಲು ಕರ್ಕೊಂಡೋಗೋ, ಇಲ್ಲ ಅಂದ್ರೆ ಅದು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಕರ್ಕೊಂಡೋಗೋ. ಊಟ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.